ಚಿತ್ರರಂಗ ಅಂತಂದ್ರೇನೆ, ನಿಜ ಹೇಳ್ಬೇಕು ಅಂತಂದ್ರೆ ಚಿತ್ರರಂಗ ಅಂತಂದ್ರೇನೆ ಕೇವಲ ನಾಯಕ ನಟರು, ನಾಯಕ ನಟಿಯರು ಅಷ್ಟಕ್ಕೆ ಅದು ಸಿನಿಮಾ ಆಗೋದೇ ಇಲ್ಲ. ಅದರಲ್ಲಿ ಪ್ರತಿಯೊಬ್ಬರು ಇರ್ತಾರೆ, ಹಾಸ್ಯ ಕಲಾವಿದರು ಇರ್ತಾರೆ, ಖಳನಾಯಕರು ಇರ್ತಾರೆ, ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಇರ್ತಾರೆ, ಸುಮಾರು ಜನ ಇರ್ತಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಬೆಲೆ ನಾವು ಕೊಟ್ಟಿದೀವ ಅನ್ನೋದು ನಾವು ಪ್ರಶ್ನಿಸ್ಬೇಕು. ಈಗ ಕಲಾವಿದರ ಸಂಘದಲ್ಲೂ ಕೂಡ ಅಪ್ಪವ್ರದ್ದು ಕೊಡುಗೆ ತುಂಬಾ ಇದೆ. ಅದರಲ್ಲಿ ಅಪ್ಪವ್ರ ಹೆಸರಿಲ್ಲ ಅಲ್ಲಿ. ಈ ರಾಜ್ಕುಮಾರ್ ಸರ್ದು, ಅಂಬರೀಷ್ ಅಂಕಲ್ ಹೆಸರಿದೆ, ಅದು ಸಂತೋಷನೇ, ಬಹಳ ಸಂತೋಷ. ಆದ್ರೆ ಅಪ್ಪನ ಹೆಸರಿಲ್ಲ. ನೀವು ಮೊದಲನೇ ವ್ಯಕ್ತಿ, ಮೂರನೇ ವ್ಯಕ್ತಿಯನ್ನ ಜ್ಞಾಪಿಸಿದಿರಿ, ಅವರಿಗೆ ನಮನಗಳನ್ನ ಸಲ್ಲಿಸಿದಿರಿ ಹೆಸರುಗಳನ್ನ ಇಡೋ ಮುಖಾಂತರ. ಎರಡನೇ ವ್ಯಕ್ತಿನ ಮರ್ತೇ ಬಿಟ್ರ. ಅದು ಅಪ್ಪವರು ಕೇಳಿದ್ದಿಲ್ಲ, ಅವ್ರಿಗೂ ಅದು ಗೊತ್ತೂ ಇಲ್ಲ, ಕೇಳಲಿಲ್ಲ. ಕೇಳಬೇಕು. ನಾನು ವಿಡಿಯೋ ಕೂಡ ಮಾಡಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದೀನಿ ಕೂಡ. ಯಾರನ್ನು ದೂಷಿಸ್ಬೇಕು ನಾವು? ಅದನ್ನ ಹೇಗ್ ಮರಿತೀರಿ ನೀವು? ಕಲಾವಿದರ ಸಂಘ ವಿಷ್ಣುವರ್ಧನ್ ಅವರನ್ನ ನೀವು ಮರ್ತ್ರ? ನೀವು ಅವ್ರ ಹೆಸರೇ ಹಾಕಿಲ್ಲ ಅಲ್ಲಿ, ಹೇಗೆ? ಯಾಕೆ? ಏನಂತ ಹೇಳೋಣ ಇದಕ್ಕೆ? ಅವ್ರ ಹೆಸರು ನೀವು ಅಲ್ಲಿ ಹಾಕಿದ್ರೆ ಯಾರಿಗ್ ಖುಷಿ, ಯಾರಿಗ್ ಸಂತೋಷ, ಯಾರಿಗ್ ಹೆಮ್ಮೆ, ಯಾರಿಗ ಅಭಿಮಾನ? ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಭಿಮಾನ. ಅರೆ ಸರ್, ನಮ್ಮ ಚಿತ್ರರಂಗದ ಮೇರು ನಟರು ಸರ್ ವಿಷ್ಣುವರ್ಧನ್ ಸರ್, ಅವ್ರದ್ದು ಹೆಸರು ಹಾಕಿದೀವಿ, ಅವ್ರದ್ದು ಸರ್, ಅದು ನಮ್ಮ ಕಲಾವಿದರ ಸಂಘದ್ದು. ಇವ್ರನ್ನ ಹೇಗ್ ಮರಿತೀರಿ? ಅವ್ರು ಇದ್ದಾಗ ಅವ್ರ ಜೊತೆಲೇ ಇದ್ರಿ, ಅಕ್ಕಪಕ್ಕ ಹಿಂದೆ ಮುಂದೆ, ವಿಷ್ಣು ಸರ್ ಸಾರ್ 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 ಅಂತ. ಈಗ ಹೆಸರೇ ಹಾಕಿಲ್ಲ, ಏನಾದ್ರ ಅರ್ಥ? ಏನರ್ಥ ಆಗೋದು? ಒಳಗಡೆ ಹೋದ ಮೇಲೂ ಕೂಡ ಕನ್ನಡ ಕಲಾವಿದರ ಸಂಘ ಪ್ರತಿಯೊಬ್ಬರಿಗೂ ಪಟ ಹಾಕಿ. ಎಷ್ಟು ಜನ ಕಲಾವಿದರಿದ್ದಾರೆ ನಮ್ಮಲ್ಲಿ, ಹಳಬ್ರಿಂದ ಹಿಡಿದು ಹಾಕಿ. ಒಂದೇ ಸೈಜ್ ಫೋಟೋ, ಒಂದೇ ಸಾಹಿತ್ಯ ಪರಿಷತ್ನಲ್ಲಿ ಸಂತೋಷ ಆಗತ್ತೆ. ಇವ್ರದ್ದು ಸಾಹಿತ್ಯ ನಮಗ್ ಇಂತಿಂತ ದೊಡ್ಡ ದೊಡ್ಡ ಜನ ಇದಾರಲ್ಲ, ಆಗ ಹೋದ್ರಲ್ಲಪ್ಪ ನಮ್ಮಲ್ಲಿ. ಒಳ್ಳೆ ಪಾಯಿಂಟ್. ಆತರ ಕನ್ನಡ ಚಿತ್ರರಂಗ ಅಷ್ಟೊಂದು ಜಾಗ ಇದೆ, ಹಾಕಿ ಒಂದೇ ಸೈಜ್ ಹಾಕಿ. ದೊಡ್ಡದು ಚಿಕ್ಕದು, ನನ್ ದೊಡ್ಡದು ಹಾಕಿದ್ರೆ ಪಟ, ನೀವು ಚಿಕ್ಕದು, ಅದು ಬೇಡವೇ ಬೇಡ. ಎರಡದ್ದು ಒಂದೇ. ಕೆಳಗಡೆ ಒಂದು ನಾಲ್ಕು ಇದರಲ್ಲಿ ವಾಕ್ಯಗಳಲ್ಲಿ ಅವರ ಒಂದು ಕಿರು ಪರಿಚಯ. ನಾಳೆ ಒಬ್ಬ ಹೊಸ ಕಲಾವಿದನಿಗೆ ಆ ಎಲ್ಲಾ ಕಲಾವಿದರ ಪರಿಚಯನೂ ಆಗ್ಬೇಕು. ಅಲ್ಲಿ ಬಂದಾಗ ಸ್ಫೂರ್ತಿನೂ ಸಿಗ್ಬೇಕು. ಏನ್ ದೊಡ್ಡ ಜನ ಆಗೋದ್ರಪ್ಪ ಕನ್ನಡ ಚಿತ್ರರಂಗದಲ್ಲಿ, ಇನ್ನೊಂದು ನನ್ನ ಪಟ ಕೂಡ ಇದರಲ್ಲಿ ಬರಬೇಕು ಅಂತ ಅನಿಸ್ಬೇಕು ಆತನಿಗೂ ಆಕೆಗೂ ಅನಿಸ್ಬೇಕು. ಹಾಕಿ, ಎಲ್ಲರದ್ದು ಹಾಕಿ. ತುಂಬಾ ದೊಡ್ಡ ಕಲಾವಿದರು ಇದ್ದಾರೆ ನಮ್ಮಲ್ಲಿ. ಆಮೇಲೆ ಇದು ಮುಷ್ಟಾನ್ನ ಭೋಜನ. ಇಲ್ಲಿ ಚಿಕ್ಕ ಪಾತ್ರ ಮಾಡ್ಕೊಂಡು ಹೋದ್ರು ಕೂಡ ಆತ ಇಲ್ಲದೆ ಅದು ಸಿನಿಮಾ ಪೂರ್ಣ ಆಗೋದೇ ಇಲ್ಲ. ಅದು ಉಪ್ಪಿನಕಾಯಿ ಇಲ್ಲದೆ ಮುಷ್ಟಾನ್ನ ಭೋಜನ ಆಗೋದೇ ಇಲ್ಲ. ಉಪ್ಪಿನಕಾಯಿ ಇಲ್ಲದೆ ಮುಷ್ಟಾನ್ನ ಭೋಜನ ಅನ್ಸ್ಕೊಳ್ಳೋದೇ ಇಲ್ಲ. ಅದು ಪ್ರತಿಯೊಬ್ರು ಮುಖ್ಯ. ಇಲ್ಲಿ ಹಾಕಿ ಪಟಗಳನ್ನ, ಅಲ್ಲಿ ಶಿಬಿರಗಳನ್ನು ನಡೆಸಿ, ಹೊಸ ಪ್ರತಿಭೆಗಳಿಗೋಸ್ಕರ ಶಿಬಿರಗಳನ್ನು ನಡೆಸಿ. ಕಲಾವಿದರ ಸಂಘ ಅಂತಂದ್ರೆ ನಾವು ನಮ್ಮ ಕ್ಷೇತ್ರನ, ನಮ್ಮ ಚಿತ್ರರಂಗವನ್ನು ನಾವು ಬೆಳೆಸೋ ವಿಧಾನಗಳು ಎಲ್ಲ. ಇದನ್ನ ನಾನು ನನ್ನ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ದೊಡ್ಡ ಜನ ಇದ್ದಾರೆ, ಹಿರಿಯರಿದ್ದಾರೆ. ಕೂತ್ಕೊಂಡು ಚರ್ಚೆ ಮಾಡಿದ್ರೆ ನನಗಿಂತ ಒಳ್ಳೊಳ್ಳೆ ಪರಿಕಲ್ಪನೆಗಳು, ಯೋಜನೆಗಳು ಅವ್ರ ತಲೆ ಅಥವಾ ಅವ್ರಿಗೆ ಬರ್ತವೆ. ಮಾಡಿ. ಆಗ್ಬೇಕು ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಹೆಂಗಾಗತ್ತೆ ಸರ್? ಹೇಗಾಗತ್ತೆ? ಆಗ್ಬೇಕು. ಸಮಸ್ಯೆಗಳು ಇದ್ದೇ ಇರುತ್ತೆ, ಒಂದರಿಂದ ಒಂದು ಸಮಸ್ಯೆ ಬಂದೇ ಬರುತ್ತೆ. ಬಟ್ ಇದು ಇಲ್ಲದಿರೋದೇ ಒಂದು ಸಮಸ್ಯೆ. ಈ ತರದ್ದು ನೀವು ಹೇಳಿದ್ರಿ, ಪದ್ಮ ಪ್ರಶಸ್ತಿ ಬಂದಿಲ್ಲ. ಪದ್ಮ ಪ್ರಶಸ್ತಿ ಯಾಕೆ ಬಂದಿಲ್ಲ? ನಮ್ಮ ಕರ್ನಾಟಕ ಸರ್ಕಾರದಿಂದ ಹೋಗ್ಬೇಕಾಗಿತ್ತು, ಅದು ರೆಕಮೆಂಡೇಶನ್ ಹೋಗ್ಬೇಕು. ಯಾಕೆ ಹೋಗಿಲ್ಲ? ಇದು ಯಾರ ತಪ್ಪು? ಅಪ್ಪವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಬರಬಾರ್ದ? ಯಾರ ತಪ್ಪು ಇದು? ಪದ್ಮ ಪ್ರಶಸ್ತಿದು ಇನ್ನೊಂದು ದುರಂತ ಏನು ಅಂತಂದ್ರೆ, ಶಾರೀರಿಕವಾಗಿ ಬಿಟ್ಟು ಹೋಗಾದ್ಮೇಲೆ ಒಂದೇ ವರ್ಷದಲ್ಲಿ ಅದು ಆಗ್ಬೇಕು, ಇಲ್ಲಾಂದ್ರೆ ಪದ್ಮ ಪ್ರಶಸ್ತಿ ಬರಲ್ಲ. ಅದು ಒಂದು ದುರಂತ. ಆದ್ರೆ ಈ ತರದ ಒಂದು
ದೊಡ್ಡ ಗೌರವಗಳು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಪ್ರಯತ್ನ ಪಡಬೇಕು, ಅಥವಾ ನಮ್ಮ ಫಿಲ್ಮ್ ಚೇಂಬರ್ ಅದಕ್ಕೆ ಪ್ರಯತ್ನ ಪಡಬೇಕು. ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳುವುದು ಪ್ರತಿ ವರ್ಷ ಈಗ ಪದ್ಮ ಪ್ರಶಸ್ತಿಗೆ ಕಳಿಸ್ಬೋದು, ಇದು ಅಪ್ಲಿಕೇಶನ್ ಕಳಿಸ್ಬೋದು. ಮೊದಲು ರೆಕಮೆಂಡೇಶನ್ ಇರ್ತಾ ಇತ್ತು. ಆದ್ರೆ ಪ್ರತಿ ವರ್ಷ ನಮ್ಮ ವಾಣಿಜ್ಯ ಮಂಡಳಿ ಆಗಿರಬಹುದು ಅಥವಾ ಕಲಾವಿದರ ಸಂಘಾನೇ ಅನ್ಕೊಳ್ಳಿ. ವಾಣಿಜ್ಯ ಮಂಡಳಿ ಅಂತಂದ್ರೆ ಅದರಲ್ಲಿ ಎಲ್ಲವೂ ಬರ್ತವೆ. ಕೇವಲ ಕಲಾವಿದರು ಅಂತಲ್ಲ, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರದ್ದು ಅಲ್ಲಿ ಆಗಿರೋದ್ರಿಂದ ಯಾವ್ದು ಒಂದು ಕೊಡುಗೆ ಇದೆಯೋ ಹುಡುಕಿ ಕಳಿಸಿ, ಪ್ರಯತ್ನ ಪಡಿ. ಸಾಕಷ್ಟು ಜನ ಹಿರಿಯರಿದ್ದಾರೆ. ನಮ್ಮ ನಾವೇ ಬೆಳೆಸ್ಬೇಕು, ನಮ್ಮ ಸಂಸ್ಕೃತಿಯನ್ನು ನಾವೇ ಬೆಳೆಸ್ಬೇಕು. ಇದಿಷ್ಟು ಮಾತುಕತೆ ಅಲ್ಲದೆ ಬೇರೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ವಿ ಇನ್ನೊಂದು ಸಂದರ್ಶನದಲ್ಲಿ. ಮಿಸ್ ಮಾಡ್ಕೊಂಡೆ ಹೇಳ್ಬೇಕಾಗಿತ್ತು ಅಂತ. ಹಾಗೆ ಬರ್ತಾ ಇಲ್ಲ. ಎಸ್, ಥ್ಯಾಂಕ್ ಯು. ಅಂಥ ಒಂದು ಸಂದರ್ಶನವನ್ನು ಮಾಡಿ ಮುಗಿಸಿದ್ದೀವಿ. ಇದು ನನಗೆ ಅನಿಸಿದ್ದು, ಹಿರಿಯ ಪತ್ರಕರ್ತ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ. ಎಸ್, ಆ ಬ್ರ್ಯಾಂಡನ್ನು ಇಟ್ಕೊಂಡೆ ನಾನು ಸಂತೋಷವಾಗಿ ಹೇಳ್ತಾ ಇದ್ದೇನೆ. ನನಗೆ ನಿಜಕ್ಕೂ ಸಾಕ್ಷಾತ್ ವಿಷ್ಣುವರ್ಧನ್ ಅವ್ರ ಜೊತೆನೇ ಮಾತಾಡಿದ ಒಂದು ಅನುಭವ, ಒಂದು ಕಿಕ್ ನನಗೆ ಸಿಕ್ಕಿದೆ. ತುಂಬ ಸಂತೋಷದಲ್ಲಿ ವಲ್ಮೀಕಾನ ದಾಟಿ ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.